Om Shri Sairam. My dear students, welcome to Shri Satya Sai Lok Seva Gurukulam. Today, I am going to teach you the poem The Quarrel, written by the poet Eleanor Fergion in the 7th standard Karnataka State Syllabus, Second Language English textbook. My dear students, here is something that I want to share with you. The pronunciation of this name, it is the name of a man or a woman. Can you please tell me? Yes, you're right. It is a lady. How do you pronounce this word? It is Eleanor. Eleanor Fergion. Okay, let's proceed. Are you able to see this photo? Yes. What is this? You see, one boy is crying, right? And another boy is pointing his finger. So what did they do exactly? Yes, you are right. They quarreled with each other. So this is what we are going to understand about in this poem. Before you read the poem, okay, let's talk in pairs or groups. So among your classmates or friends, you make pairs or groups, okay. Think of your friends who always quarrel with you. ನಿಮ್ಮ ಜೊತೆಗೆ ಯಾರು ಸ್ನೇಹಿತರು ಯಾವಾಗಲೂ ಕೂಡ ಜಗಳ ಆಡ್ತಿರ್ತಾರೆ ಅವ್ರ ಬಗ್ಗೆ ಯೋಚನೆ ಮಾಡಿ, ನೆನಪಿಸ್ಕೊಳ್ಳಿ. Then discuss in pairs the reasons that make them quarrel with you. ಆ ಸ್ನೇಹಿತರು ನಿಮ್ಮ ಜೊತೆಗೆ ಯಾತಕ್ಕೆ ಜಗಳ ಆಡ್ತಾರೆ? Why that person quarrels with you? ಆ ವ್ಯಕ್ತಿ ನಿಮ್ಮ ಜೊತೆಗೇನೆ ಯಾತಕ್ಕೆ ಜಗಳ ಆಡ್ತಾರೆ ಅನ್ನುವಂಥದ್ದನ್ನ ನೀವು ಕಾರಣವನ್ನು ಹುಡುಕಬೇಕು. Make a list of 4 things that make you get angry with others. ಯಾವ 4 ವಿಷಯಕ್ಕೋಸ್ಕರ ನಿಮಗೆ ಬೇರೆಯವ್ರ ಬಗ್ಗೆ ಕೋಪ ಬರುತ್ತೆ ಅದನ್ನ ನೀವು ಪಟ್ಟಿ ಮಾಡಬೇಕು. One is done for you. ಒಂದು ಕಾರಣವನ್ನ ನಿಮಗೆ ಇಲ್ಲಿ ಕೊಡಲಾಗಿದೆ. ಏನಪ್ಪಾ ಅದು ಕಾರಣ? They speak unpleasantly about you. ಅವ್ರು ನಿಮ್ಗೆ ಏನೋ ಒಂದು ದುಃಖ ಆಗೋ ಹಾಗೆ, ಅಹಿತ ಆಗೋ ಹಾಗೆ, ನಿಮಗೆ ಸಂತೋಷ ಆಗದೇನೆ ಇರೋ ಹಾಗೆ ಮಾತನಾಡಬಹುದು. ಹೌದಲ್ಲ? ಸೊ ಅದೊಂದು ಕಾರಣ ಇರಬಹುದು. ಇನ್ನು 3 ಕಾರಣನ ನೀವೇನೆ ಪಟ್ಟಿ ಮಾಡಬೇಕು. ಯಾಕೆ? ನಿಮ್ಮ ಬಗ್ಗೆ ನಿಮ್ಗೆನೆ ಚೆನ್ನಾಗಿ ಗೊತ್ತಿರುತ್ತೆ. ಹೌದಲ್ಲ? ನನ್ಗೆ ಚೆನ್ನಾಗಿ ಗೊತ್ತಿರೋದಕ್ಕಿಂತ ನಿಮ್ಗೆ ನಿಮ್ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಇದನ್ನ ಮಾಡೋದ್ರಿಂದ ನಿಮ್ಗೆ ಏನ್ ಪ್ರಯೋಜನ ಆಗುತ್ತೆ? ಈ ಆಕ್ಟಿವಿಟಿ ಮಾಡೋದ್ರಿಂದ ನಿಮ್ಮನ್ನ ನೀವು ಚೆನ್ನಾಗಿ ತಿಳ್ಕೊಳ್ತೀರಿ. ಹೌದಲ್ಲ? ನಿಮ್ಮನ್ನ ನೀವು ಚೆನ್ನಾಗಿ ತಿಳ್ಕೊಂಡಾಗ ಯಾವ ಸಂದರ್ಭದಲ್ಲಿ ನೀವು ಯಾವ ರೀತಿ ಪ್ರತಿಕ್ರಿಯೆಯನ್ನ ಸ್ಪಂದನೆಯನ್ನ ಮಾಡ್ತೀರಿ ಅಂತ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ನಿಮ್ಮನ್ನು ನೀವು ತಿದ್ಕೊಳ್ಳಿಕ್ಕೆ, ನಿಮ್ಮಲ್ಲಿರುವಂತಹ ಕೋಪವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ, ನೀವು ಜಗಳ ಆಡೋದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಸಾಧ್ಯ ಆಗತ್ತೆ. ನಿಮ್ಮ ಬಗ್ಗೆ ನಿಮಗೆ ನಿಯಂತ್ರಣ ಹೆಚ್ಚಾಗತ್ತೆ. ಹೌದಲ್ಲ? ಸೊ ನಿಮ್ಮ ಮನಸ್ಸಿನ ಬಗ್ಗೆ ಆ ನಿಯಂತ್ರಣ ನಿಮಗೆ ಚೆನ್ನಾಗಿ ಬರುತ್ತೆ. ಮಾಡ್ಬೋದಲ್ಲ? ಇದೊಂದು ಒಳ್ಳೆ ಚಟುವಟಿಕೆ ಅಲ್ಲ? ಎಸ್, ಮಾಡ್ತೀರಿ ನೀವು. ಡಿಸ್ಕಸ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ದ ಕ್ಲಾಸ್. ನಿಮ್ಮ ತರಗತಿಯಲ್ಲಿ ಈ ಕೆಳಗಿನ ಪ್ರಶ್ನೆಗಳನ್ನ ನೀವು ಡಿಸ್ಕಸ್ ಮಾಡಬೇಕು, ಚರ್ಚೆ ಮಾಡಬೇಕು. ಶುಡ್ ವಿ ಗೆಟ್ ಆಂಗ್ರಿ? ನಾವು ಕೋಪ ಮಾಡ್ಕೋಬೇಕಾ? ಹೌದಾ ಇಲ್ಲ? ಮಾಡ್ಕೋಬೇಕು ಅಂತಂದ್ರೆ ಯಾಕೆ ಮಾಡ್ಕೋಬೇಕು? ಇಲ್ಲ ಅಂತಂದ್ರೆ ಯಾಕೆ ಮಾಡ್ಕೋಬೇಕು? ಫಾಲೋಯಿಂಗ್ ಕ್ವಶನ್ಸ್ ಆರ್ ನಾಟ್ ಇನ್ ಟೆಕ್ಸ್ಟ್ ಬುಕ್. ಈ ಕೆಳಗಡೆ ನಿಮ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಕೊಡ್ಲಾಗತ್ತೆ. ಅದು ಟೆಕ್ಸ್ಟ್ ಬುಕ್ ನಲ್ಲಿ ಇಲ್ಲ. ಹಾಗಾಗಿ ಮಕ್ಕಳೇ, ನಾನು ಹೇಳ್ತಿರುವಂತದನ್ನ ದಯವಿಟ್ಟು ನಿಮ್ಮ ನೋಟ್ಸ್ ನಲ್ಲಿ ಬರ್ಕೊಳ್ತೀರಲ್ಲ? ಎಸ್. ಈಸ್ ಇಟ್ ಜಾಯ್ಫುಲ್ ಟು ಬಿ ಆಂಗ್ರಿ? ನಾವು ಕೋಪ ಮಾಡ್ಕೊಂಡಾಗ ನಮಗೆ ಸಂತೋಷ ಆಗುತ್ತಾ? ನಾವು ಕೋಪ ಮಾಡ್ಕೊಂಡಾಗ ನಮ್ಮ ಮುಖ ಯಾವ ರೀತಿ ಇರುತ್ತೆ? ಹೀಗಿರುತ್ತೆ. ಹೌದಲ್ಲ? ಸೊ ಇದನ್ನ ನನ್ನ ಮುಖ ನೋಡಿದಾಗ ನಿಮಗೆ ಸಂತೋಷ ಬಂತಾ? ಇಲ್ಲ. ಹೌದಲ್ಲ? ಹಾಗೇನೆ ನಿಮ್ಗೂ ಕೂಡ ನೀವು ಕೋಪ ಮಾಡ್ಕೊಂಡಾಗ ನಿಮಗೆ ಸಂತೋಷ ಸಿಗೋದಿಲ್ಲ. ಡಸ್ ಇಟ್ ಗಿವ್ ಅಸ್ ಲಾಂಗ್ ಲೈಫ್? ನಮಗೆ ಇದರಿಂದ ದೀರ್ಘಾಯಸ್ಸು ಸಿಗುತ್ತಾ? ನಾವು ಹೆಚ್ಚು ಕಾಲ ಬದುಕಲಿಕ್ಕೆ ಸಾಧ್ಯ ಇದೆಯಾ? ಪ್ರಶ್ನೆ ಮಾಡ್ಕೊಳ್ಬೇಕು. ಹೌ ಡಸ್ ಇಟ್ ಅಫೆಕ್ಟ್ ಅವರ್ ಫ್ರೆಂಡ್ಶಿಪ್ಸ್? ನಮ್ಮ ಸ್ನೇಹಿತರ ಜೊತೆಗೆ ನಮ್ಮ ಸ್ನೇಹ ಇದರಿಂದ ಯಾವ ರೀತಿ ಇರುತ್ತೆ? ನಾವು ಇನ್ನೊಬ್ಬರ ಬಗ್ಗೆ ಕೋಪ ಮಾಡ್ಕೊಂಡ್ರೆ ನಮ್ಮ ಸ್ನೇಹ ಯಾವ ರೀತಿ ಇರುತ್ತೆ? ಗೆಳತನ ಯಾವ ರೀತಿ ಇರುತ್ತೆ? ಹೌ ಡಸ್ ಇಟ್ ಅಫೆಕ್ಟ್ ಅವರ್ ಥಾಟ್ಸ್? ನಮ್ಮ ಮನಸ್ಸಿನಲ್ಲಿ ಯೋಚನೆಗಳು ಬರುತ್ತೆ. ಕಣ್ಮುಚ್ಕೊಳ್ಳಿ ನೋಡೋಣ ಒಂದ್ಸತಿ ಎಲ್ರು ಕೂಡ. ಎಸ್. ಈಗ ನಿಮ್ಮ ಮನಸ್ಸಲ್ಲಿ ಬರ್ತಿರುವಂತಹ ಯೋಚನೆಯನ್ನ ನಾವೀಗ ಅಬ್ಸರ್ವ್ ಮಾಡೋಣ. ಮೊದಲನೇ ಯೋಚನೆ ಏನ್ ಬಂತು? ಎರಡನೇ ಯೋಚನೆ ಏನ್ ಬಂತು?
ಮೂರನೇ ಯೋಚನೆ ಏನ್ ಬಂತು? ಮೊದಲನೇ ಯೋಚನೆ, ಯಾರೋ ಒಬ್ಬ ಹುಡುಗ ನನ್ನನ್ನು ಬೈದಿದ್ದು ನೆನಪಾಗ್ತಿದೆ. ಎರಡನೇ ಯೋಚನೆ, ಯಾರೋ ಒಬ್ಬ ಹುಡುಗ ನನಗೆ ಪೆಟ್ಟು ಕೊಟ್ಟಿದ್ದು ನೆನಪಾಗ್ತಿದೆ. ಮೂರನೇ ಯೋಚನೆ, ಅದೇ ಹುಡುಗ ನನಗೆ ಇನ್ನೇನೋ ಒಂದು ಮಾಡಿದ್ದು ನನಗೆ ನೆನಪಾಗ್ತಿದೆ. ಈ ರೀತಿ ಯೋಚನೆ ನಿಮ್ಮ ಮನಸ್ಸಿನಲ್ಲಿ ಬರ್ತಿರಬಹುದು. ಉದಾಹರಣೆಗೋಸ್ಕರ ಹೇಳ್ತಾ ಇರೋದು. ಹೌ ಡಸ್ ಇಟ್ ಅಫೆಕ್ಟ್ ಅವರ್ ಥಾಟ್ಸ್? ನಾವು ಕೋಪ ಮಾಡ್ಕೊಂಡಾಗ ನಮ್ಮ ಮನಸ್ಸಲ್ಲಿ ಎಂಥ ಯೋಚನೆ ಬರುತ್ತೆ ಅನ್ನುವಂಥದ್ದನ್ನು ನಾವು ಕಲ್ಪನೆ ಮಾಡ್ಕೊಳ್ಬೇಕು. ನಮ್ಮನ್ನು ನಾವು ಸ್ಟಡಿ ಮಾಡಬೇಕು, ನಮ್ಮನ್ನು ನಾವು ಅಬ್ಸರ್ವ್ ಮಾಡಬೇಕು. ಹೌ ಕ್ಯಾನ್ ಯು ಗೆಟ್ ರಿಡ್ ಆಫ್ ಯುವರ್ ಆಂಗರ್? ಹಾಗಿದ್ರೆ ನೋಡಿ, ನಮ್ಮ ಗೆಳೆತನ, ನಮ್ಮ ಆಯಸ್ಸು, ನಮ್ಮ ಎಲ್ಲ ಜೀವನದ ಹೆಚ್ಚಿನ ಭಾಗ ಕೋಪದಿಂದ ಅಫೆಕ್ಟ್ ಆಗುತ್ತೆ ಅಂತಂದ್ರೆ ಇಂಥ ಕೋಪವನ್ನ ನಾವು ಕಡಿಮೆ ಮಾಡ್ಕೊಳ್ಳೋದು ಹೇಗೆ? ಗೆಟ್ ರಿಡ್ ಆಫ್, ಇದನ್ನ ನಿರ್ಮೂಲನೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಲ್ಲ. ತಿಳ್ಕೊಳ್ಬೇಕು ಬೇಡವೋ? ಎಸ್, ಯು ಆರ್ ರೈಟ್, ತಿಳ್ಕೊಳ್ಳೇಬೇಕು. ದ ವೇಸ್ ಟು ರೆಡ್ಯೂಸ್ ಅವರ್ ಆಂಗರ್ ಆರ್, ಹಾಗಿದ್ರೆ ಕೋಪವನ್ನ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅಂತ ಅದನ್ನ ನೋಡೋಣ ಅಲ್ಲ ಈಗ ನಾವು. ಎಸ್, ನೀವೆಲ್ಲರೂ ಕೂಡ ಕಾತರತೆಯಿಂದ ಕಾಯ್ತಾ ಇದ್ದೀರಲ್ಲ. ಹೌದು, ನಂಗೆ ಗೊತ್ತಿದೆ. ಫಾಲೋಯಿಂಗ್ ಪಾಯಿಂಟ್ಸ್ ಆರ್ ನಾಟ್ ಮೆನ್ಷನ್ಡ್ ಇನ್ ಟೆಕ್ಸ್ಟ್ ಬುಕ್. ಈಗ ಹೇಳ್ತಿರೋಂತ ಕೆಲವೊಂದು ವಿಷಯಗಳನ್ನ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ನಿಮ್ಗೆ ಕೊಡ್ಲಾಗಿಲ್ಲ. ಸೊ ನೀವೆಲ್ಲರೂ ಕೂಡ ಬರ್ಕೊಳ್ತೀರಲ್ಲ. ಡ್ರಿಂಕ್ ಕೋಲ್ಡ್ ವಾಟರ್. ಕೋಲ್ಡ್ ವಾಟರ್, ತಣ್ಣಗಿರೋ ನೀರನ್ನ ಕುಡಿಬೇಕು. ಅಂದ್ರೆ ನೀವು ಫ್ರಿಡ್ಜ್ ವಾಟರ್ ಆದ್ರೂ ಕುಡಿಬಹುದು ಅಥವಾ ನಾರ್ಮಲ್ ನೀರಾದ್ರೂ ಕುಡಿಬಹುದು. ಬಿಸಿನೀರು ಬದಲಾಗಿ ತಣ್ಣೀರನ್ನ ಕುಡಿಬೇಕು. ಗೋ ಫಾರ್ ಎ ವಾಕ್, ನಡ್ಕೊಂಡು ಹೋಗ್ಬೇಕು, ವಾಕಿಂಗ್ ಹೋಗ್ಬೇಕು. ಕೌಂಟ್ ಬ್ಯಾಕ್ವರ್ಡ್ಸ್ ಫ್ರಮ್ 100 to 1. ಇದೊಳ್ಳೆ ಚೆನ್ನಾಗಿದೆ ಅಲ್ಲ. 100, 99, 98, 97, 96, 95, 94 ಹೀಗೆ ನೀವು ಹಿಂದಕ್ಕೆ ಎಣಿಸ್ಕೊಂಡು ಹೋಗ್ಬೇಕು. ಯಾಕೆ? ಕಾರಣ ಹೇಳ್ತೀನಿ. ಈಗ ನೀವೆಲ್ಲರೂ ಕೂಡ ನನ್ನ ಜೊತೆಗೆ ಎಣಿಸಿ. 1, 2, 3, 4, 5, 6, 7, 8, 9, 10 ಹಿಂಗೆ ಎಣಿಸೋದು ಸುಲಭನಾ? 100, 99, 98, 97, 96, 95, 94, 93, 92, 91 ಹೀಗೆ ಎಣಿಸೋದು ಸುಲಭನಾ? ಇದು ಕಷ್ಟ ಅಲ್ಲ. ಹಿಂದಕ್ಕೆ ಎಣಿಸುವಂಥದ್ದು ಕಷ್ಟ ಅಲ್ಲ. ಸೊ ಅಂದ್ರೆ ಇದನ್ನ ಮಾಡ್ಬೇಕಾದ್ರೆ ನಮ್ಮ ಮನಸ್ಸು ನಾವು ಸ್ವಲ್ಪ ಗಮನ ಕೊಟ್ಟು ಮಾಡ್ಬೇಕಾಗತ್ತಲ್ಲ. ನಮ್ಮ ಯೋಚನೆ ಎಲ್ಲ ನಾವು ಮಾಡ್ತಿರೋ ಕೆಲಸದ ಬಗ್ಗೆ ಗಮನ ಕೊಟ್ಟು ಮಾಡ್ಬೇಕಾಗತ್ತೆ ಅಂತ ಅನ್ಸುತ್ತಲ್ಲ ನಿಮಗೆ. ಹಾಗಾಗಿ ಇದನ್ನ ಮಾಡಿದ ಕೂಡಲೇ ಏನಾಗುತ್ತೆ, ನಿಮ್ಮ ಮನಸ್ಸಿನಲ್ಲಿರುವಂತ ಕೋಪ ಎಲ್ಲ ಓಡಿ ಹೋಗುತ್ತಲ್ಲ. ನಿಮ್ಮ ಸ್ನೇಹಿತನ ಬಗ್ಗೆ ಇರುವಂತ ಕೋಪದ ಯೋಚನೆ ಎಲ್ಲ ಕಡಿಮೆ ಆಗ್ಬಿಡುತ್ತಲ್ಲ. ಎಸ್, ನೋಡಿ, ಎಲ್ಲದಕ್ಕೂ ಹೌದು ಅಂತ ಹೇಳ್ತಿದ್ರಿ. ಹಾಗಾಗಿ ಇದನ್ನ ಮಾಡಿದ್ರೆ ನಿಮ್ಗೆ ಪ್ರಯೋಜನ ಆಗುತ್ತಲ್ಲ. ನೀವು ಮಾಡ್ತೀರಲ್ಲ. ಗೋ ಫಾರ್ ಎ ವಾಕ್ ಆರ್ ಕ್ಲೈಂಬ್ ಅಪ್ ಆರ್ ಕ್ಲೈಂಬ್ ಡೌನ್ ದ ಸ್ಟೇರ್ ಕೇಸ್. ಸ್ಟೇರ್ ಕೇಸ್ ಅಂತಂದ್ರೇನು? ಮೆಟ್ಟಿಲಿಳಿಯೋದು. ಮೆಟ್ಲು ಇಳಿಯೋದು ಅಥವಾ ಮೆಟ್ಲು ಹತ್ತುವಂಥದ್ದನ್ನ ಕೆಲಸ ಮಾಡ್ಬೋದು, ಅಥವಾ ನಾವು ವಾಕಿಂಗ್ ಹೋಗುವಂತ ವಾಯುವಿಹಾರಕ್ಕೆ ಹೋಗ್ಬೋದು. ರೈಟ್ ಡೌನ್ ದ ಗುಡ್ ಕ್ವಾಲಿಟೀಸ್ ಆಫ್ ದ ಪರ್ಸನ್ ಹೂಮ್ ಯು ಆರ್ ಆಂಗ್ರಿ ವಿತ್. ನಿಮ್ಮ ಸ್ನೇಹಿತನಲ್ಲಿರೋ ಬಗ್ಗೆ ನಿಮ್ಗೆ ಕೋಪ ಬಂದಿದೆ, ಅವನಲ್ಲಿರುವಂತ ಒಳ್ಳೆ ಗುಣಗಳನ್ನ, ದ ಗುಡ್ ಕ್ವಾಲಿಟೀಸ್. ಕ್ವಾಲಿಟೀಸ್ ಮೀನ್ಸ್ ವಾಟ್? ಇಟ್ ಕುಡ್ ಬಿ he is very very friendly, he is very good in friendship, and he is very very caring person. He always helps you whenever you are in difficulty, and others also he helps. Like this, he will be having many good qualities. So you have to note down all his good qualities. Forget about his bad qualities. Why do you worry about it? Forget about it. Only focus on good qualities. Then what will happen? Your mind is always focused on seeing good in others. Yes or no? Agree with me? Yes. See good, do good, be good. This is the way to God. ನೀವು ಭಗವಂತನ ಹತ್ರ ಆಗ್ಬೇಕು ಅಂತನದಿದ್ರೆ ನೀವೇನ್ ಮಾಡ್ಬೇಕು? This is the very very simple formula. See good, ಇನ್ನೊಬ್ಬರಲ್ಲಿರುವಂತ ಒಳ್ಳೆದನ್ನ ನೋಡ್ಬೇಕು, ಒಳ್ಳೆ ಗುಣವನ್ನ ನೋಡ್ಬೇಕು. ಅರ್ಥ ಆಯ್ತಲ್ಲ? ಆ 20 ಕೆಟ್ಟ ಗುಣ ಇರಲಿ, ಒಂದು ಒಳ್ಳೆ ಗುಣ ಇದ್ರೆ ಅದನ್ನೇ ಯಾವಾಗ್ಲೂ ನೋಡ್ಬೇಕು. ಅದರಿಂದ ಏನಾಗುತ್ತೆ, ನಾವು ಅವನು ಏನಾಗ್ತಾನೋ ಬಿಡ್ತಾನೋ ನಮ್ಗಂತೂ ಗೊತ್ತಿಲ್ಲ, ಕನಿಷ್ಠ ಪಕ್ಷ ನಾನಾದ್ರೂ ಕೂಡ ಒಳ್ಳೆ ವ್ಯಕ್ತಿ ಆಗ್ತೀನಿ, ದೇವ್ರಿಗೆ ಹತ್ರ ಆಗ್ತೀನಿ. ಹೌದಲ್ಲ? ದೇವ್ರು ಎಲ್ಲಿದ್ದಾನೆ? ಇಲ್ಲೇ ಇದ್ದಾನೆ, ಅವನೆಲ್ಲೂ ಇಲ್ಲ. ಸೇ ಸಾರಿ ಟು ದ ಪರ್ಸನ್ ಹೂಮ್ ಯು ಆರ್ ಆಂಗ್ರಿ ವಿತ್. ಯು ಆರ್ ಆಂಗ್ರಿ ವಿತ್ ಯುವರ್ ಫ್ರೆಂಡ್, ಕರೆಕ್ಟ್? ಸೊ ಸೇ ಸಾರಿ ಟು ಹಿಮ್. ಐ ಆಮ್ ವೆರಿ ಸಾರಿ, ಸಾರಿ ಕಣೋ ಅಂತ ಹೇಳ್ಬಿಡಿ. ಫರ್ಗಿವ್ ಹಿಮ್ ಆರ್ ಹರ್ ಸಿನ್ಸಿಯರ್ಲಿ. ಆಯ್ತು ಕಣೋ, ನಾನು ನಿನ್ನ ಕ್ಷಮಿಸಿದ್ದೀನಿ ಅಂತ ಹೇಳಿ, ಇಲ್ಲ ಅಂತ ನಿಮ್ಮ ಮನಸ್ಸಿನಲ್ಲಿ ನೀವೇನೇ ಹೇಳ್ಕೊಳ್ಳಿ.
ಟೆಲ್ ಯುವರ್ ಸೆಲ್ಫ್ ದಟ್ ಐ ಫರ್ಗಿವ್ ಯು. ನಾನು ನಿನಗೆ ಕ್ಷಮಿಸ್ತಾ ಇದ್ದೀನಿ ಅಂತ ಮನಸ್ಸಲ್ಲಿ ಹೇಳ್ಕೊಳ್ಬೇಕು. ನೀನು ಈ ಕಾರಣಕ್ಕೋಸ್ಕರ ನೀನು ನನ್ನ ಪೆನ್ ಕದ್ದಿದ್ದೆ, ನನ್ನ ಪೆನ್ಸಿಲ್ ಕದ್ದಿದ್ದೆ, ನನ್ನ ಪೆಟ್ ಕೊಟ್ಟಿದ್ದೆ, ಹಾಗಾಗಿ ನಾನು ನಿನಗೆ ಕ್ಷಮಿಸ್ತಾ ಇದ್ದೀನಿ ಅಂತ ನೀವು ಮನಸ್ಸಿನಲ್ಲಿ ಹೇಳ್ಕೊಳ್ಬೇಕು. ಹೇಳ್ಕೊಂಡಾಗ ಏನಾಗುತ್ತೆ, ನಿಮಗೆ ನಿಮ್ಮ ಮನಸ್ಸಿನಲ್ಲಿ ಕ್ಷಮಾಭಾವನೆ ಹೆಚ್ಚಾಗುತ್ತೆ, ಕೋಪ ಕಡಿಮೆ ಆಗುತ್ತೆ, ನಿಮಗೆ ಅವನ ಬಗ್ಗೆ ಪ್ರೀತಿ ಹೆಚ್ಚಾಗುತ್ತೆ. ಆಸ್ಕ್ ಯುವರ್ ಸೆಲ್ಫ್ ವಾಟ್ ಈಸ್ ದಟ್ ಯು ನೀಡ್ ಫ್ರಮ್ ದಟ್ ಪರ್ಸನ್. ಆ ವ್ಯಕ್ತಿಯಿಂದ ನಿಮಗೆ ಏನ್ ಬೇಕಾಗಿದೆ ಅಂತ ನಾನು ಫಸ್ಟ್ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಸರ್ ಅವ್ನು ನನ್ನ ಪೆನ್ ಕದ್ಬಿಟ್ಟ ಸರ್, ನನ್ನ ಪೆನ್ ತಗೊಂಡ್ಬಿಟ್ಟ ಸರ್, ಆ ಪೆನ್ ನನಗೆ ಬೇಕು ಸರ್ ಅಂತ ನಿಮ್ಮ ಮನಸ್ಸಿನಲ್ಲಿ ಇರ್ಬೋದು. ಸರ್ ಅವ್ನು ನನ್ನ ಹೇಳ್ದೇನೆ ಕೇಳ್ದೇನೆ ನನಗೆ ನನ್ನ ಸೈಕಲ್ ತಗೊಂಡ್ಬಿಟ್ಟ ಸರ್, ಹಾಗಾಗಿ ನಾನು ಅವ್ನು ನನಗೆ ಒಂದ್ಸತಿ ಸಾರಿ ಹೇಳಬೇಕು ಅಂತ ಮನಸ್ಸಲ್ಲಿ ಇದ್ದಿರ್ಬೋದು. ಸೊ ಹೀಗೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ನಿಮಗೆ ನೀವೇನೆ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಆಸ್ಕ್ ಯುವರ್ ಸೆಲ್ಫ್, ನಿಮಗೆ ನೀವೇ ಕೇಳ್ಕೊಳ್ಬೇಕು. ಆಗೇನಾಗುತ್ತೆ, ಆ ಕಾರಣದಿಂದಾಗಿ ನಿಮಗೆ ಕೋಪ ಬಂದಿರುತ್ತೆ. ಬಿಕಾಸ್ ಆಫ್ ದಟ್ ರೀಸನ್ ಯು ವಿಲ್ ಬಿ ಆಂಗ್ರಿ. ಸೊ ಯು ಆಸ್ಕ್ ಯುವರ್ ಸೆಲ್ಫ್ ವೈ ಯು ಆರ್ ಆಂಗ್ರಿ ವಿತ್ ದಟ್ ಪರ್ಸನ್, ವಾಟ್ ಡು ಯು ನೀಡ್ ಫ್ರಮ್ ದಟ್ ಪರ್ಸನ್. It is common for brothers and sisters to quarrel. Generally, sisters, ಅಕ್ಕ ತಂಗಿರು, ಬ್ರದರ್ಸ್ ಅಣ್ಣ ತಮ್ಮಂದ್ರು ಒಬ್ರಿಗೊಬ್ರು ಜಗಳ ಆಡೋದು ಸಹಜ. ಅಣ್ಣ ತಂಗಿ ಜೊತೆಗೆ, ಅಕ್ಕ ತಮ್ಮನ ಜೊತೆಗೆ ಜಗಳ ಆಡೋದು ಸಹಜ, ಹೌದಲ್ಲ? ಆಲ್ದೋ ಸಮ್ಟೈಮ್ಸ್ ದೇ ಮೇ ನಾಟ್ ಈವನ್ ಬಿ ಏಬಲ್ ಟು ಸೇ ವೈ ದೇ ಕ್ವಾರಲ್ಡ್. ಅವ್ರು ಯಾತ ಜಗಳ ಆಡಿದ್ರು ಅಂತ ಅವ್ರಿಗೆ ಗೊತ್ತಿರಲ್ಲ. ಕರೆಕ್ಟ್? ಎಸ್ ಆರ್ ನೋ? They will not be knowing. But how long do such quarrels last? So this quarrel lasts for 1 day, 1 minute, 1 hour, 10 hours, overnight, 1 day, 2 day, 1 week, 1 month, 1 year. So don't know. How do they end? ಆ ಜಗಳ ಯಾವ ರೀತಿ ಕೊನೆ ಆಗುತ್ತೆ? This poem answers these questions. All these questions, where do you get answer? In this poem you get the answer. Is this poem not very interesting for you? Yes. Let us see. Let us have an introduction about the poet. This wonderful poem is written by Eleanor Fergian. Eleanor was born in London. Where is this London? Can you tell me? Yes, you're right. It is in England, United Kingdom. In 1881, in the year 1881, she was born. She wrote children's stories, ಮಕ್ಕಳ ಕಥೆಯನ್ನು ಬರೆದ್ರು, and fantasy stories, ಕಾಲ್ಪನಿಕ ಕಥೆ. ಕಾಲ್ಪನಿಕ ಕಥೆ ಅಂತಂದ್ರೆ ಅದು ಹುಟ್ಟಿಸ್ಕೊಂಡು ಬರೆಯೋದು ಅಂತ ಹೇಳ್ತಾರಲ್ಲ ಅದು. ಒಂದು ಊರಿನಲ್ಲಿ ಒಬ್ಬ ರಾಜ ಇದ್ದ, ಅವನಿಗೆ 1,000 ಜನ ಮಕ್ಕಳಿದ್ರು. ಎಲ್ಲರೂ 1,000 ಜನ ಮಕ್ಕಳು ಇರ್ತಾರ? ಇರಲ್ಲ, ಹೌದಲ್ಲ? ಕಾಲ್ಪನಿಕ ಕಥೆ ಅಷ್ಟೇನೆ. ಆ 1,000 ಜನ ಮಕ್ಕಳಲ್ಲಿ 999 ಹೆಣ್ಮಕ್ಳು, ಒಂದು ಮಾತ್ರ ಗಂಡು ಮಗು. ಅದೆಲ್ಲರೂ ಇರಕ್ ಸಾಧ್ಯನಾ? ಕಾಲ್ಪನಿಕ ಕತೆ. ಆ ಒಬ್ಬ ಗಂಡು ಮಗನಿಗೆ 10 ಕೈಗಳಿತ್ತು, ಕಾಲ್ಪನಿಕ ಕತೆ. ಸೊ ಇಂಥ ಕಥೆಯನ್ನ ಇವರು ಬರೆದಿದ್ದಾರೆ. ಅಂಡ್ ಸೂನ್ ಬಿಕೇಮ್ ಪಾಪ್ಯುಲರ್ ವಿತ್ ಬೋತ್ ಚಿಲ್ಡ್ರನ್ ಅಂಡ್ ಅಡಲ್ಟ್ಸ್. ಮಕ್ಕಳಿಗೆ ಮತ್ತು ವಯಸ್ಕರಿಗೆ. ಅಡಲ್ಟ್ಸ್ ಅಂತಂದ್ರೆ ಎಷ್ಟು ಎಂಥವ್ರು? 18 ವರ್ಷಕ್ಕಿಂತ ಹೆಚ್ಚಿರುವಂತವರಲ್ಲ, ಮಕ್ಕಳ ವಯಸ್ಕರ. ಹೇಳಿ ನೋಡೋಣ. ಎಸ್, ಯು ಆರ್ ರೈಟ್. ದೇ ಆರ್ ಕಾಲ್ಡ್ ಅಡಲ್ಟ್ಸ್. ಎನಿ ಪರ್ಸನ್ ಹೂ ಇಸ್ ಅಬೌವ್ 18 years ಏಜ್ ಈಸ್ ಕನ್ಸಿಡರ್ಡ್ ಟು ಬಿ ಅಡಲ್ಟ್. ಸೊ ನೌ ಯು ಆರ್ ಆಲ್ ಸ್ಟಡಿಂಗ್ ಇನ್ 7th standard. ಸೊ ಯು ಆರ್ ಆಲ್ ಅಡಲ್ಟ್ ಆರ್ ಚಿಲ್ಡ್ರನ್? Yes, you are right. Children, you are not adults. She lived in Sussex, UK. What is this UK? United Kingdom. Sussex, this is a place in United Kingdom. ಈಗ ನಮ್ಮ ಭಾರತದಲ್ಲಿ UK ನಮ್ಮ ಭಾರತಕ್ಕೆ ಹೋಲಿಸ್ಕೊಂಡ್ರೆ ನಮ್ಮ ಮಂಡ್ಯ, ಮೈಸೂರು, ಆಮೇಲೆ ಹುಮ್ನಾಬಾದ್, ಯಾದಗಿರಿ, ಹಿಂಗೆ ಒಂದು ಜಾಗ ಎಲ್ಲ ಹಂಗೇನೆ ಸಸೆಕ್ಸ್ ಅನ್ನುವಂಥದ್ದು ಒಂದು ಜಾಗ. ಅಂಡ್ ವಾಸ್ ಎ ಪರ್ಸನಲ್ ಫ್ರೆಂಡ್ ಆಫ್ ವಾರ್ ಪೊಯೆಟ್ ಎಡ್ವರ್ಡ್ ಥಾಮಸ್. ವಾರ್ ಪೊಯೆಟ್ ಅಂತಂದ್ರೇನು? ಯುದ್ಧ ಕವಿ ಅಂತ ಆಯ್ತಲ್ಲ, ಎಡ್ವರ್ಡ್ ಥಾಮಸ್. ಗಂಡಸ ಹೆಂಗಸ? ಗಂಡಸು. ಹಿ ಇಸ್ ಎ ಮ್ಯಾನ್. ಅಂಡ್ ಹಿಸ್ ವೈಫ್ ಹೆಲೆನ್. ಅವ್ರ ಹೆಂಡತಿ ಹೆಸರೇನು? ಎಡ್ವರ್ಡ್ ಥಾಮಸ್ ಅವರ ಹೆಂಡತಿ ಹೆಸರೇನು? ಹೆಲೆನ್. The Fergian Award is awarded periodically to an outstanding work in children's literature.
ಮಕ್ಕಳ ಸಾಹಿತ್ಯದ ಬಗ್ಗೆ ಸಾಹಿತ್ಯದಲ್ಲಿ ಸಾಧನೆ ಮಾಡಿದವರಿಗೆ ಫರ್ಜಿಯಾನ್ ಅವಾರ್ಡ್ ಅನ್ನುವಂತ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ ಇವಾಗ. ಈ ವ್ಯಕ್ತಿ ಅಷ್ಟು ಖ್ಯಾತಿಯನ್ನು ಗಳಿಸ್ಬಿಟ್ಟಿದ್ದಾರೆ ನೋಡಿ. ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಇಂತಹ ಒಂದು ಉತ್ತುಂಗಕ್ಕೆ ಏರ್ಬೇಕಲ್ಲ, ನಾವು ಕೂಡ ಒಂದು ಸಾಧನೆ ಮಾಡ್ಬೇಕಲ್ಲ. ಹೇಗೆ ಮಾಡಬಹುದು? ನಾವು ಕೂಡ ಇವ್ರಿಗೆ ಯಾವ ರೀತಿ ಮಕ್ಕಳ ಬಗ್ಗೆ ಒಂದು ಕತೆ ಬರೆಯೋದ್ರ ಬಗ್ಗೆ, ಕವನ ಬರೆಯೋದ್ರ ಬಗ್ಗೆ, ಪದ್ಯ ಬರೋದ್ರ ಬಗ್ಗೆ ಇವ್ರಿಗೆ ಆಸಕ್ತಿ ಇದೆಯೋ, ನಮಗೂ ಕೂಡ ನಾವು ನಮ್ಮಲ್ಲಿರುವಂತ ಆಸಕ್ತಿಯನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಫೈಂಡ್ ಔಟ್ ಮಾಡ್ಕೊಂಡು ನಾವು ಕೂಡ ಅದರಲ್ಲಿ ಪರಿಶ್ರಮವನ್ನು ಹಾಕಿ ಅದರಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಂಡು ವಿ ಕ್ಯಾನ್ ಆಲ್ಸೋ ಅಚೀವ್ ಇನ್ ಅವರ್ ಲೈಫ್. ವಿ ಕ್ಯಾನ್ ಆಲ್ಸೋ ರೈಸ್ ಟು ಎ ಹೈಯೆಸ್ಟ್ ಲೆವೆಲ್ ಇನ್ ಅವರ್ ಲೈಫ್. ಯು ಕ್ಯಾನ್ ಡೂ ಇಟ್, ರೈಟ್? ಎಸ್, ಐ ನೋ. Stanza 1. Hey, what is this photo? Here is a boy. Correct? Here is a girl. ಹೌದಲ್ಲ? ಈ ಹುಡುಗಿಗೆ ಜುಟ್ಟಿದೆ ಎರಡು. ಹೌದಲ್ಲ? ಇವನು ಬೈತಾ ಇದ್ದಾಳೆ, ಇವಳು ಬೈತಾ ಇದ್ದಾನೆ. ಹೌದಲ್ಲ? So this is a fighting, quarrel. Stanza number 1. I quarreled with my brother. I don't know what about. One thing led to another and somehow we fell out. The start of it was slight. Let me explain to you. Okay? I quarreled with my brother. ನಾನು ನನ್ನ ಸೋದರನ ಜೊತೆಗೆ ಜಗಳ ಆಡಿದೆ. Quarreled. ಜಗಳ ಆಡಿದೆ. I don't know what about. About ಬಗ್ಗೆ. Don't know. ಗೊತ್ತಿಲ್ಲ. ಓಕೆ? ಯಾತಕ್ಕೋಸ್ಕರ ಜಗಳ ಆಡಿದೆ ಅಂತ ಅನ್ನೋದು ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ ವಾಟ್ ಅಬೌಟ್. ವಾಟ್ ಇಸ್ ದ ರೀಸನ್? ಒನ್ ಥಿಂಗ್ ಲೇಟ್ ಟು ಅನದರ್. ಸಾಮಾನ್ಯವಾಗಿ ಜಗಳ ಶುರುವಾಗಬೇಕಾದ್ರೆ ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಶುರು ಆಗುತ್ತೆ. ಫಾರ್ ಸಮ್ ಸ್ಮಾಲ್ ಪೆಟ್ಟಿ ರೀಸನ್ ದ ಕ್ವಾರಲ್ ಬಿಟ್ವೀನ್ ಸಿಬ್ಲಿಂಗ್ಸ್ ವಿಲ್ ಸ್ಟಾರ್ಟ್. ಎಸ್ ಆರ್ ನೋ? ಎಸ್. ಒನ್ ಥಿಂಗ್ ಲೆಟ್ ಟು ಅನದರ್ ಅಂಡ್ ವಾಟ್ ವಿಲ್ ಹ್ಯಾಪನ್? ಇಟ್ ವಿಲ್ ಕಂಟಿನ್ಯೂ. ಅದು ಒಂದಕ್ಕೊಂದು ಬೆಳ್ಕೊಂಡು ಹೋಗಿ ಅದು ಕಂಟಿನ್ಯೂ ಆಗುತ್ತೆ. ಅಂಡ್ ಸಮ್ ಹೌ ವಿ ಫೆಲ್ ಔಟ್. ನಾವು ಏನಾದ್ವಿ? ಫೆಲ್ ಔಟ್. ನಾವು ಕಟ್ ಆಫ್ ರಿಲೇಷನ್ಸ್. ನಮ್ಮ ಸಂಬಂಧ ಹದಗೆಡ್ತು. ಒಬ್ರು ಮುಖ ನೋಡಿದ್ರೆ ಅಂತ ಹಿಂಗ್ ಮುಖ ತಿರುಗಿಸ್ಕೊಳ್ಳೋದು, ಎದುರು ಸಿಕ್ಕಿದ್ರೆ ಹಿಂಗ್ ತಲೆ ಹಾಕೊಂಡು ಹೋಗೋದು, ನೋಡ್ಲಿಲ್ಲ ಅನ್ನೋ ರೀತಿ ಮಾಡೋದು. ಹೌದಲ್ಲ? ದ ಸ್ಟಾರ್ಟ್ ಆಫ್ ಇಟ್ ವಾಸ್ ಸ್ಲೈಟ್. ಕ್ಷುಲ್ಲಕ ಕಾರಣ. ಸ್ಲೈಟ್ ಅಂತಂದ್ರೇನು? ಸಣ್ಣ ವಿಷಯ. ಕ್ಷುಲ್ಲಕ ಕಾರಣಕ್ಕೋಸ್ಕರ ಜಗಳ ಶುರು ಆಯ್ತು. ಅರ್ಥ ಆಯ್ತಲ್ಲ? ಆಪೋಸಿಟ್ ವರ್ಡ್ ನಿಮ್ಗಿಲ್ಲಿ ಕೊಟ್ಟಿದೆ. ಸ್ಲೈಟ್ ಅನ್ನೋ ವಿಷಯಕ್ಕೆ ಆಪೋಸಿಟ್ ವರ್ಡ್ ನಿಮ್ಗಿಲ್ಲಿ ಕೊಡ್ಲಾಗಿದೆ. ಅರ್ಥ ಆಯ್ತಲ್ಲ ನಿಮ್ಗೆ? ಎಸ್. ಕಂಪ್ಲೀಟ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಯೂಸಿಂಗ್ ದ ವರ್ಡ್ಸ್ ಇನ್ ಬ್ರಾಕೆಟ್ಸ್. These questions are given in textbook. Yes? No? No. You please note it down in your notes, okay? Why this activity is given to you? So that you can frame sentences and write down. Your writing capacity, your thinking capacity in English also develops. That is why this activity is given to you. Our dog dash with another dog. So this word is suitable, this word is suitable, this word is suitable. You have to think. Mahatma Gandhiji dash whole nation during freedom struggle. There was a dash change in the program. Answer is here. Hey, where is the answer here? Nothing is written. Here also nothing is written. Yes, here you go. Our dog quarreled with another dog. Quarreled. Here is the answer. Mahatma Gandhiji led whole nation during freedom struggle. There was a slight change in the program. Is it not interesting? Yes. Read the following questions and choose the most appropriate option from the ones given below. Okay? Whatever is written here, you please note it down in your notes. Okay, you will do, right? What made them fall out? Some petty issue, some grave issue, some unknown reason, their quarrelsome nature. So the answer is some petty issue. Okay? ಯಾವುದೊಂದು ಕ್ಷುಲ್ಲಕ ಕಾರಣಕ್ಕೋಸ್ಕರ.
Why did the quarrel take a serious turn? ಅದು ಜಗಳ ಯಾತಕ್ಕೆ ದೊಡ್ಡದಾಯ್ತು? There was no one in the house except these two. ಮನೆಯಲ್ಲಿ ಅವರಿಬ್ರು ಬಿಟ್ಟಿನ್ ಯಾರು ಇರಲಿಲ್ಲ. Both were quarrelsome by nature. ಇಬ್ರು ಕೂಡ ಜಗಳ ಗಂಟ್ರು. quarrelsome by nature ಅಂದ್ರೆ ಏನು? ಜಗಳ ಗಂಟ ಅಂತ ಅರ್ಥ ಆಯ್ತಲ್ಲ? ಜಗಳ ಗಂಟ ಅಂತಂದ್ರೆ ಏನ್ ಮಾಡ್ತಾರೆ? ಸುಮ್ಮನೆ ಕೂತಿರ್ತಾನೆ ಒಬ್ಬ, ಇವನ್ಗೆ ಹೋಗ್ಬಿಟ್ಟು ಪಟ್ ಅಂತ ಹಿಂಗೆ ಹೊಡೆದ್ಬಿಡ್ದು, ಆಮೇಲೆ ಹಿಂಗೆ ನೋಡ್ಕೊಂಡಿರೋದು. ಜಗಳ ಮಾಡೋಂತ ಹತ್ರ ಹಿಂಗ್ ಮಾಡ್ತಾನೆ. ಅರ್ಥ ಆಯ್ತಲ್ಲ? ನಿಮ್ಮಲ್ಲಿ ನಿಮ್ಮ ತರಗತಿನಲ್ಲಿ ಈ ತರ ಯಾರಾದ್ರು ಇದಾರಾ? ಇಲ್ಲ ಅಲ್ಲ, ನೀವೆಲ್ಲ ಒಳ್ಳೆ ಮಕ್ಕಳು ಅಂತ ಗೊತ್ತಿದೆ ನನಗೆ. ನೈದರ್ ಆಫರ್ಡ್ ಎ ಕಾಂಪ್ರಮೈಸ್. ಕಾಂಪ್ರಮೈಸ್ ಅಂದ್ರೆ ಸಂಧಾನ ಮಾಡೋದು. ಆಯ್ತಪ್ಪ ನಂದೇ ತಪ್ಪು, ಸೆಕೆಂಡ್ ಅಂತ ಈ ರೀತಿ ಮಾಡೋದು. ನೋ ಒನ್ ಕೇಮ್ ಟು ಸೆಟಲ್ ದೇರ್ ಡಿಸ್ಪ್ಯೂಟ್. ಡಿಸ್ಪ್ಯೂಟ್ ಜಗಳನ ಬಿಡಿಸೋದು. ಡಿಸ್ಪ್ಯೂಟ್ ಅಂತಾರೆ ಜಗಳ, ದೊಡ್ಡ ಪ್ರಾಬ್ಲಮ್. ನೋ ಒನ್ ಕೇಮ್ ಟು ಸೆಟಲ್. ಸೆಟಲ್ ಅಂತ ಬಿಡಿಸೋದಿಕ್ ಬರೋದು. ಓಕೆ, ಆನ್ಸರ್ ಇಸ್ ನೈದರ್ ಆಫರ್ಡ್ ಎ ಕಾಂಪ್ರಮೈಸ್. ಈ ಕಾರಣದಿಂದಾಗಿ ಅದು ದೊಡ್ಡದಾಯ್ತು. ವಾಟ್ ವಾಸ್ ದ ರಿಸಲ್ಟ್ ಆಫ್ ದ ಕ್ವಾರಲ್? ಬೋತ್ ಲೆಫ್ಟ್ ದ ಹೌಸ್. ಜಗಳದಿಂದ ಕೊನೆಗೆ ಏನಾಯ್ತು? ಬೋತ್ ಲೆಫ್ಟ್ ದ ಹೌಸ್. ಇಬ್ರು ಮನೆಯಿಂದ ಆಚೆಗೆ ಹೋದ್ರು. ಬೋತ್ ಬಿಕೇಮ್ ಟೆನ್ಸ್. ಇಬ್ರು ಕೂಡ ಉದ್ವೇಗಗೊಂಡ್ರು. ಬೋತ್ ಸ್ಟಾಪ್ ರೀಡಿಂಗ್ ಟುಗೆದರ್. ಇಬ್ರು ಕೂಡ ಒಟ್ಟಿಗೆ ಓದೋದು ಬರೆಯೋದೆಲ್ಲ ಮಾಡಕ್ ನಿಲ್ಸಿದ್ರು. ಯಾಕೆ? ಇಬ್ರು ಒಟ್ಟಿಗೆ ಕೂತ್ರೆ ಜಗಳ ಆಡಕ್ ಶುರು ಮಾಡ್ತಾರೆ, ಅದಕ್ಕೆ. ಬೋತ್ ಬಿಕೇಮ್ ಕೂಲ್. ಇಬ್ರು ಕೂಡ ಶಾಂತವಾದ್ರು. Yes, here is the correct answer. Both became tense. Okay. Which phrase means the same as to quarrel? Led to, start of, end of, fallout. Which is correct? Can you please find out? How will you find out whether which is correct? Close your eyes. Be in this posture. Think of the question. Which phrase means the same as quarrel? Which phrase means the same as quarrel? Like this, think. You will get the answer. How? You will get first thought what you get in your mind. ನಿಮ್ಮ ಮನಸ್ಸಲ್ಲಿ ಬರುವಂತ ಮೊದಲನೇ ಯೋಚನೆ ಇದೆಯಲ್ಲ, ಅದೇನೆ ಕರೆಕ್ಟ್ ಆನ್ಸರ್. Follow out. You will do right. So practice this habit. Practice this habit. ನೀವು ಶಾಂತವಾಗಿರ್ಬೇಕಾದ್ರೆ ಇಂತಹ ಒಂದು ಮನಸ್ಥಿತಿಯನ್ನ ನೀವು ಡೆವಲಪ್ ಮಾಡ್ಕೊಳ್ಳಿ ಮಕ್ಕಳೇ. ಆಗ ನಿಮಗೆ ಯಾರ ಸಹಾಯನೂ ಇಲ್ದೇನೆ ನಿಮಗ್ ನೀವೇನೆ ಎಲ್ಲ ಯೋಚನೆಯನ್ನು, ಒಳ್ಳೆ ಯೋಚನೆಯನ್ನು ನೀವು ಬೆಳೆಸ್ಕೊಳ್ತೀರಿ. ಆಗ ಎಲ್ಲ ಒಳ್ಳೆ ಕೆಲಸವನ್ನು ಕೂಡ ನೀವು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ಸ್ವಾವಲಂಬಿಗಳಾಗ್ಬಿಡ್ತೀರಿ. ನಿಮ್ಮ ಹತ್ರ ಎಲ್ಲರೂ ಕೂಡ ಗೈಡೆನ್ಸ್ ಕೇಳಕ್ ಬರ್ತಾರೆ. ನನಗೆ ಇದೊಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳಿ, ನೀವು ಹೆಲ್ಪ್ ಮಾಡೋ, ಸಹಾಯ ಮಾಡೋ ಅಂತ ಎಲ್ಲರೂ ಕೂಡ ನಿಮ್ಮ ಹತ್ರ ಬರ್ತಾರೆ. Stanza 2. Let us proceed. The end of it was strong. He said he was right. I knew he was wrong. We hated one another. The afternoon turned black. Let me explain. I know you are all intelligent boys and girls. You can understand for yourself, but still, I will explain to you. The end of it was strong. ಜಗಳ ಹೆಂಗಿತ್ತು ಅಂತಂದ್ರೆ ಕೊನೆಗೆ ಒಳ್ಳೆ ಬಲಯುತವಾಗೇ ಇತ್ತು. ಹೆಂಗೆ? ಇಬ್ರು ಕೂಡ ಒಬ್ರಿಗೊಬ್ರು ಬಿಡುತ್ತೆ, ತಮ್ಮದನ್ನ ತಾವು ಬಿಡ್ತಿರ್ಲಿಲ್ಲ. ಚೆನ್ನಾಗಿತ್ತು ಜಗಳ. He said he was right. ನಂದೇ ಸರ್, ನಾನು ಮಾಡಿದ್ ಸರಿ, ನಾನು ಯೋಚನೆ ಮಾಡಿದ್ದೆ ಸರಿ, ನೀ ಎಲ್ಲ ನಿಂದೇ ತಪ್ಪು ಅನ್ನೋಂಥದ್ದನ್ನು ಇಬ್ರು ಮಾಡ್ತಿದ್ರು. ಐ ನ್ಯೂ ಹಿ ವಾಸ್ ರಾಂಗ್. ಅವನ್ ತಪ್ಪು ಮಾಡಿದ್ದ, ಅವನೇ ತಪ್ಪು, ಅವನದೇ ತಪ್ಪು ಅಂತ ನನಗೆ ಗೊತ್ತಿತ್ತು. ಐ ನ್ಯೂ, ನನಗೆ ಗೊತ್ತಿತ್ತು. ವಿ ಹೇಟೆಡ್ ಒನ್ ಅನದರ್. ಒಬ್ರನ್ನೊಬ್ರು ನಾವು ಹಾವು ಮುಂಗ್ಸಿ ತರ ದ್ವೇಷ ಮಾಡ್ತಿದ್ವಿ. ಈ ಜಗಳ ಆದ್ಮೇಲೆ ಏನಾಯ್ತು? ಒಬ್ರನ್ನೊಬ್ರು ನಾವು ದ್ವೇಷ ಮಾಡಕ್ ಶುರು ಮಾಡಿದ್ವಿ. ವಿ ಹೇಟೆಡ್ ಒನ್ ಅನದರ್. ದ ಆಫ್ಟರ್ನೂನ್ ಟರ್ನ್ಡ್ ಬ್ಲ್ಯಾಕ್. ಆವತ್ತಿನ ದಿನ ಮಧ್ಯಾಹ್ನ ಎಷ್ಟು ನಮ್ಮ ಮನಸ್ಸಿನಲ್ಲಿ ಅಶಾಂತಿ ತುಂಬ ಹೋಗಿತ್ತು. Choose the most appropriate option from the ones given below. So you have understood. So let us check your understanding. Explain the afternoon turned black. ಇದೊಂದು ವಾಕ್ಯ ಇದೆಯಲ್ಲ, the afternoon turned black ಅನ್ನುವಂಥ ವಾಕ್ಯ ಇದೆಯಲ್ಲ. So you have to give an explanation about the meaning. After the quarrel, both realized their mistake. Is this the correct answer? After the quarrel, both became tense and remorseful. Is this the correct answer? They were quarreling in the afternoon. Is this the correct answer?
In the afternoon, they decided not to quarrel again. Which is the correct answer? Yes. After the quarrel, both became tense and remorseful. Tense, ಉದ್ವೇಗಗೊಂಡಿದ್ರು. ರಿಮೋರ್ಸ್ಫುಲ್, ದುಃಖಗೊಂಡಿದ್ರು. ಗೊತ್ತಾಯ್ತಲ್ಲ? ವಾಟ್ ಲೆಸನ್ ಡಿಡ್ ದೇ ಪಾಸಿಬ್ಲಿ ಲರ್ನ್? ಇದರಿಂದ ಅವರು ಪಾಸಿಬ್ಲಿ ಬಹುಶಃ ಯಾವ ಪಾಠವನ್ನ ಅವರು ಇದರಿಂದ ಕಲ್ತಿದ್ರು? They should work hard instead of quarreling. Work hard. Work means ಕೆಲಸ ಮಾಡಬೇಕು. ಹಾರ್ಡ್, ಶ್ರಮ ಪಟ್ಟು ಕೆಲಸ ಮಾಡಬೇಕು. ಇನ್ಸ್ಟೆಡ್ ಆಫ್, ಬದಲು. ಕ್ವಾರಲಿಂಗ್, ಜಗಳವಾಡೋ ಬದಲು. ಇಟ್ ವಾಸ್ ಇಂಟರೆಸ್ಟಿಂಗ್, ಆಸಕ್ತಿದಾಯಕ. ಇಟ್ ವಾಸ್ ಇಂಟರೆಸ್ಟ್ ಟು ಕ್ವಾರಲ್, ಜಗಳಾಡೋದಕ್ಕೆ, ಓವರ್ ಲಿಟಲ್ ಇಶ್ಯೂ, ಸಣ್ಣ ಕ್ಷುಲ್ಲಕ ವಿಷಯಕ್ಕೋಸ್ಕರ ಜಗಳ ಆಡೋದು ಆಸಕ್ತಿದಾಯಕವಾಗಿತ್ತು. ಇಟ್ ವಾಸ್ ಫ್ಯೂಟೈಲ್, ಪ್ರಯೋಜನ ಇಲ್ಲ. ಟು ಕ್ವಾರಲ್, ಜಗಳಾಡೋದು ಪ್ರಯೋಜನ. ಓವರ್ ಸಮಥಿಂಗ್ ಸ್ಮಾಲ್, ಟೂ ಸ್ಮಾಲ್, ಯಾವುದೊಂದು ಸಣ್ಣ ವಿಷಯಕ್ಕೋಸ್ಕರ ಜಗಳ ಆಡೋದು ಪ್ರಯೋಜನಕ್ಕಿಲ್ಲದೇನೆ ಇರುವಂಥದ್ದು. ದೇರ್ ಕ್ವಾರಲ್ ವುಡ್ ಬ್ರಿಂಗ್ ಬ್ಯಾಡ್ ನೇಮ್ ಟು ದೆಮ್. ಅವರು ಜಗಳ ಆಡೋದ್ರಿಂದ ಅವ್ರಿಗೆ ಕೆಟ್ಟ ಹೆಸರು ಬರುತ್ತೆ ಅನ್ನುವಂಥ ಪಾಠ ಕಲ್ತರು. ಈ 4ರಲ್ಲಿ ಯಾವ ಪಾಠ ರೆಲೆವೆಂಟ್ ಆಗಿದೆ ಹೇಳಿ ನೋಡೋಣ. ಇಟ್ ವಾಸ್ ಫ್ಯೂಟೈಲ್ ಟು ಕ್ವಾರಲ್ ಓವರ್ ಸಮಥಿಂಗ್ ಟೂ ಸ್ಮಾಲ್. ಓಕೆ, ವರ್ಡ್ ನೋಟ್ಸ್, ದಿಸ್ ಈಸ್ ದೇರ್ ಇನ್ ಯೋರ್ ಟೆಕ್ಸ್ಟ್ ಬುಕ್. vocabulary, okay, opposite words, hate, opposite love, like, right, opposite wrong, unjust. Please write it down here in your notes. You will write right, you will note it down correct. Yes. Let us go to the next stanza, number 3. Then suddenly my brother thumped me on the back and said, "Oh, come on, we can't go on all night." I was in the wrong, so he was in the right. Understood? Yes, I know you are all intelligent boys and girls. You are very, very sharp and quick to understand things. So let us see what is the meaning. Understand. Then suddenly, ಇದ್ದಕ್ಕಿದ್ದ ಹಾಗೆ, ಸಡನ್ಲಿ ಮೈ ಬ್ರದರ್, ನನ್ನ ಸೋದರ, ನಮ್ಮಣ್ಣ, ನನ್ನ ತಮ್ಮ, thumped me, ಬೆನ್ನಿಗೆ ಬಂದ್ಬಿಟ್ಟು ಹೀಗೆ ಹೊಡೆದ. thumped me on the back, ಬೆನ್ನಿಗೆ ಬಂದ್ಬಿಟ್ಟು ಹೀಗೆ ಹೊಡೆದ. and said, ಹೇಳ್ದ, "Oh, come on, ಬಾ, ಇರ್ಲಿ ಬಾ, we can't go on all night." ರಾತ್ರಿ ಇಡೀ ಜಗಳ ಮಾಡ್ಕೊಂಡಿರಕ್ಕಾಗಲ್ಲಪ್ಪ. ಐ ವಾಸ್ ಇನ್ ದ ರಾಂಗ್, ನಂದೇ ತಪ್ಪು. ಐ ವಾಸ್ ಇನ್ ದ ರಾಂಗ್, ನಂದೇ ತಪ್ಪು. ಸೊ ಹಿ ವಾಸ್ ಇನ್ ದ ರೈಟ್, ಅವನೇ ಸರಿ ಅಂತನದು ನನಗೆ ಅರ್ಥ ಆಯ್ತು. ಸೊ ಹಿ ವಾಸ್ ಇನ್ ದ ರೈಟ್, ಅವನೇ ಸರಿ. ಅವನು ಹೇಳ್ದ ನಂದೇ ತಪ್ಪು ಅಂತ ಹೇಳ್ದ, ಅಷ್ಟು ಹೇಳ್ಬೇಕಾರೆ ಅವನೇ ಸರಿ ಅಂತ ನನ್ಗೆ ಗೊತ್ತಾಯ್ತು. thumped, patted, suddenly, unexpected. These are the vocabulary. You understood? Yes. So, let us have a recap. What did we do in this whole lesson, in this whole poem? We conducted an activity. ಒಂದು ಚಟುವಟಿಕೆಯನ್ನು ಮಾಡಿದ್ವಿ. ಏನು ಮಾಡಿದ್ವಿ? ಟು ಅಂಡರ್ಸ್ಟ್ಯಾಂಡ್ ವೈ ಆರ್ ಹೌ ಕ್ವಾರಲ್ ಬಿಗಿನ್ಸ್, ಜಗಳ ಹೇಗೆ ಶುರುವಾಗುತ್ತೆ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಳೋದಕ್ಕೋಸ್ಕರ ಒಂದು ಚಟುವಟಿಕೆಯನ್ನ ಮಾಡಿದ್ವಿ, ಹೌದಲ್ಲ? ಅಂಡರ್ಸ್ಟುಡ್ ವಾಟ್ ಮೇಕ್ಸ್ ಅಸ್ ಆಂಗ್ರಿ ವಿತ್ ಅದರ್ಸ್. ನಾವು ಇನ್ನೊಬ್ಬರ ಬಗ್ಗೆ ಯಾತಕ್ಕೆ ಕೋಪ ಮಾಡ್ಕೊಳ್ತೀವಿ, ನಮ್ಗೆ ಯಾತಕ್ಕೆ ಇನ್ನೊಬ್ಬರ ಬಗ್ಗೆ ಕೋಪ ಬರುತ್ತೆ ಅನ್ನೋಂಥದ್ದು ನಾವು ಅಂಡರ್ಸ್ಟುಡ್, ತಿಳ್ಕೊಂಡ್ವಿ. ಅಂಡ್ ವೇಸ್ ಟು ರೆಡ್ಯೂಸ್ ಅವರ್ ಆಂಗರ್, ಏನು ಮಾಡಿದ್ರೆ ನಮ್ಮ ಕೋಪ ಕಡಿಮೆ ಆಗುತ್ತೆ ಅನ್ನೋಂಥದ್ದನ್ನು ಕೂಡ ನಾವು ತಿಳ್ಕೊಂಡ್ವಿ. In the first stanza, what did we understand? Poet quarreled with her brother due to a slight matter. ಯಾವುದೊಂದು ಕ್ಷುಲ್ಲಕ ವಿಷಯಕ್ಕೋಸ್ಕರ ಕವಯಿತ್ರಿ ತನ್ನ ಸೋದರನ ಜೊತೆಗೆ ಜಗಳ ಆಡಿದ್ರು. The brother argued that he was right, hence both of them started to hate each other. Suddenly the brother came and accepted his mistake, then the hatred vanished between them. You have understood? Is it not interesting?
So many things you have learned today. So you have become a better person. Yes, is it not? Yes, very happy children. I am very, very happy that I got an opportunity to teach you. I am very, very happy that you have become a better person today. So this is what an education makes us. ಶಿಕ್ಷಣ ಒಬ್ಬ ವ್ಯಕ್ತಿಗೆ ಏನು ಮಾಡುತ್ತೆ ಅಂತ ಅನ್ನೋದು ಇದರಲ್ಲೇನೆ ನಮ್ಗೆ ಗೊತ್ತಾಗುತ್ತೆ. ನಮ್ಮಲ್ಲಿರುವಂಥ ಕೋಪ ಕಡಿಮೆ ಆಗುತ್ತೆ, ನಾವು ಯಾವಾಗಲೂ ಶಾಂತವಾಗಿರ್ತೇವೆ, ನಮ್ಮ ಗೆಳೆತನ ಚೆನ್ನಾಗಾಗುತ್ತೆ, ನಾವು ಭಗವಂತನ ಹತ್ರ ಆಗ್ತೀವಿ. ಹೌದಲ್ಲ? ಎಷ್ಟೊಂದೆಲ್ಲ ಪ್ರಯೋಜನ ಇದೆಯಲ್ಲ? ಎಸ್. If you still have any doubts about the lesson or the poem, you please read through the poem and at least minimum 2 to 3 times you will definitely read. I know you very well. Yes, if you still have any doubts, you please contact your teacher. He or she will definitely help you. Sairam to you.